ಬಳ್ಳಾರಿ ಎಸ್ಪಿ ಅಮಾನತು ವಿಚಾರಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಗಲಾಟೆ ಆದಾಗ ನಾನು ಎಸ್ಪಿಗೆ ಕಾಲ್ ಮಾಡ್ತೀನಿ, ಆಗ ಅವರು ಯಾವ ಕಂಡೀಷನ್ ಅಲ್ಲಿ ಮಾತಾಡಿದ್ರು ಅನ್ನೋದು ನನಗೆ ಗೊತ್ತಿದೆ. ಬಳ್ಳಾರಿ ಎಸ್ಪಿ ಅಮಾನತು ವಿಚಾರಕ್ಕೆ ಡಿಕೆ ಶಿವಕುಮಾರ್ ಈಗ ರಿಯಾಕ್ಟ್ ಮಾಡಿದ್ದಾರೆ. ಗಲಾಟೆ ಸಂದರ್ಭದಲ್ಲಿ ಎಸ್ಪಿ ಜೊತೆ ನಾನು ಮಾತಾಡಿದ್ದೇನೆ, ನಂದೇ ಮೊಬೈಲ್ನಿಂದ ನಾನೇ ಫೋನ್ ಮಾಡಿ ಮಾತಾಡಿದ್ದೀನಿ. ಆಗ ಅವರು ಯಾವ ಕಂಡೀಷನ್ ಅಲ್ಲಿ ಮಾತಾಡಿದ್ರು ಅನ್ನೋ ಅನುಭವ ನನಗಾಯ್ತು. ನನ್ನ ಫೋನ್ನಲ್ಲೇ ನಾನು ಎಸ್ಪಿ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿ ಎಸ್ಪಿ ಅಮಾನತು ಮಾಡಿರೋದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಎನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು ಎಸ್ಪಿಗೆ ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ ಎಸ್ಪಿ ಮಾತಾಡಿದ್ದೀನಿ. ಎಸ್ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನ್ ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಎನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು ಎಸ್ಪಿಗೆ ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ ಎಸ್ಪಿ ಮಾತಾಡಿದ್ದೀನಿ. ಎಸ್ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನ್ ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಎನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು ಎಸ್ಪಿಗೆ ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ ಎಸ್ಪಿ ಮಾತಾಡಿದ್ದೀನಿ. ಎಸ್ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನ್ ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಎನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು ಎಸ್ಪಿಗೆ ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ ಎಸ್ಪಿ ಮಾತಾಡಿದ್ದೀನಿ. ಸಸ್ಪೆಂಡ್ ಆಗಿದ್ದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಪವನ್ ನೆಜ್ಜೂರು. ಆದ್ರೆ ಈಗ ಪರ್ಫೆಕ್ಟ್ಲಿ ಆಲ್ ರೈಟ್. ಅವ್ರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಪವನ್ ನೆಜ್ಜೂರು ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಪವನ್ ಮಾತಾಡಿದ್ದಾರೆ. ಅವರು ಸದ್ಯ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಆತ್ಮಹತ್ಯೆ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಪರಮೇಶ್ವರ್. ಬಳ್ಳಾರಿ ಬ್ಯಾನರ್ ಬಡಿದಾಟಕ್ಕೆ ಸಸ್ಪೆಂಡ್ ಆಗಿದ್ದ ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆ ಪ್ರಯತ್ನ ಪಟ್ಟರು ಅನ್ನೋದೆಲ್ಲವೂ ಕೂಡ ಏನು ಸುದ್ದಿ ಆಯಿತು. ಅದಾದ ನಂತರ ಈಗ ಹೋಮ್ ಮಿನಿಸ್ಟರ್ ಮಾತಾಡಿದ್ರು, ಹಾಗೆ ಡಿಸಿಎಂ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಪರಮೇಶ್ವರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಅವರು ಸಸ್ಪೆಂಡ್ ಆಗಿದ್ದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ, ಹೌದು. ಆದ್ರೆ ಈಗ ಅವರು ಆಲ್ ರೈಟ್, ಪರ್ಫೆಕ್ಟ್ ಆಗಿದ್ದಾರೆ. ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅವರು ಹಿರಿಯ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ತಿದ್ದಾರೆ ಅಂತ ಹೇಳಿ ಕೂಡ ಹೇಳಿದ್ದಾರೆ ಪರಮೇಶ್ವರ್ ಅವರು ಮಾತಾಡ್ತಾ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಪವನ್ ನೆಜ್ಜೂರ್ ಅವರು ಸಂಪರ್ಕದಲ್ಲಿದ್ದಾರೆ, ಅವರಿಗೆ ಮಾಹಿತಿ ನೀಡಿದ್ದಾರೆ. ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಅವರು ಪರ್ಫೆಕ್ಟ್ಲಿ ಆಲ್ ರೈಟ್ ಇದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಆತ್ಮಹತ್ಯೆ ಮಾಡಿಕೊಂಡ ವಿಚಾರದ ಬಗ್ಗೆ ಪ್ರಯತ್ನ ಪಟ್ಟರಂತ ವಿಚಾರ ಏನು ಸುದ್ದಿ ಆಯ್ತಲ್ಲ, ಅದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಇಲ್ಲಿ ಆತಂಕದ ವಾತಾವರಣ ಅಥವಾ ಬೇರೆ ಯಾವುದೂ ಕೂಡ ಇಲ್ಲಿ ಅವಕಾಶವೇ ಇಲ್ಲ. ಅವರು ಆಲ್ ರೈಟ್ ಆಗಿದ್ದಾರೆ. ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು, ಸಸ್ಪೆಂಡ್ ಆಯ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು, ಆದ್ರೆ ಅವರೀಗ ಪರ್ಫೆಕ್ಟ್ ಆಲ್ ರೈಟ್ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಪರಮೇಶ್ವರ್ ಮಾತನಾಡ್ತಾ, ಹೋಮ್ ಮಿನಿಸ್ಟರ್ ಮಾತಾಡ್ತಾ, ಬಳ್ಳಾರಿಯ ಎಸ್ಪಿ ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅನ್ನುವಂತ ಸುದ್ದಿ ಬಗ್ಗೆ ರಿಯಾಕ್ಟ್ ಮಾಡ್ತಾ ಪರಮೇಶ್ವರ್ ಅವರು ಹೇಳಿದ್ದಾರೆ. ಬಳ್ಳಾರಿ ಎಸ್ಪಿ ಅಮಾನತು ವಿಚಾರಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಗಲಾಟೆ ಆದಾಗ ನಾನು ಎಸ್ಪಿಗೆ ಕಾಲ್ ಮಾಡ್ತೀನಿ, ಆಗ ಅವರು ಯಾವ ಕಂಡೀಷನ್ ಅಲ್ಲಿ ಮಾತಾಡಿದ್ರು ಅನ್ನೋದು ನನಗೆ ಗೊತ್ತಿದೆ. ಬಳ್ಳಾರಿ ಎಸ್ಪಿ ಅಮಾನತು ವಿಚಾರಕ್ಕೆ ಡಿಕೆ ಶಿವಕುಮಾರ್ ಈಗ ರಿಯಾಕ್ಟ್ ಮಾಡಿದ್ದಾರೆ. ಗಲಾಟೆ ಸಂದರ್ಭದಲ್ಲಿ ಎಸ್ಪಿ ಜೊತೆ ನಾನು ಮಾತಾಡಿದ್ದೇನೆ, ನಂದೇ ಮೊಬೈಲ್ನಿಂದ ನಾನೇ ಫೋನ್ ಮಾಡಿ ಮಾತಾಡಿದ್ದೀನಿ. ಆಗ ಅವರು ಯಾವ ಕಂಡೀಷನ್ ಅಲ್ಲಿ ಮಾತಾಡಿದ್ರು ಅನ್ನೋ ಅನುಭವ ನನಗಾಯ್ತು. ನನ್ನ ಫೋನ್ನಲ್ಲೇ ನಾನು ಎಸ್ಪಿ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿ ಎಸ್ಪಿ ಅಮಾನತು ಮಾಡಿರೋದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಎನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು ಎಸ್ಪಿಗೆ ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ ಎಸ್ಪಿ ಮಾತಾಡಿದ್ದೀನಿ. ಎಸ್ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನ್ ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಎನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು.
ನಾನು ಎಸ್ಪಿಗೆ ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ ಎಸ್ಪಿ ಮಾತಾಡಿದ್ದೀನಿ. ಎಸ್ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನ್ ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಎನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು ಎಸ್ಪಿಗೆ ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ ಎಸ್ಪಿ ಮಾತಾಡಿದ್ದೀನಿ. ಎಸ್ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ್ದಾನೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನ್ ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಎನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು ಎಸ್ಪಿಗೆ ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ ಎಸ್ಪಿ ಮಾತಾಡಿದ್ದೀನಿ. ಸಸ್ಪೆಂಡ್ ಆಗಿದ್ದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಪವನ್ ನೆಜ್ಜೂರು. ಆದ್ರೆ ಈಗ ಪರ್ಫೆಕ್ಟ್ಲಿ ಆಲ್ ರೈಟ್. ಅವ್ರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಪವನ್ ನೆಜ್ಜೂರು ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಪವನ್ ಮಾತಾಡಿದ್ದಾರೆ. ಅವರು ಸದ್ಯ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಆತ್ಮಹತ್ಯೆ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಪರಮೇಶ್ವರ್. ಬಳ್ಳಾರಿ ಬ್ಯಾನರ್ ಬಡಿದಾಟಕ್ಕೆ ಸಸ್ಪೆಂಡ್ ಆಗಿದ್ದ ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆ ಪ್ರಯತ್ನ ಪಟ್ಟರು ಅನ್ನೋದೆಲ್ಲವೂ ಕೂಡ ಏನು ಸುದ್ದಿ ಆಯಿತು. ಅದಾದ ನಂತರ ಈಗ ಹೋಮ್ ಮಿನಿಸ್ಟರ್ ಮಾತಾಡಿದ್ರು, ಹಾಗೆ ಡಿಸಿಎಂ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಪರಮೇಶ್ವರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಅವರು ಸಸ್ಪೆಂಡ್ ಆಗಿದ್ದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ, ಹೌದು. ಆದ್ರೆ ಈಗ ಅವರು ಆಲ್ ರೈಟ್, ಪರ್ಫೆಕ್ಟ್ ಆಗಿದ್ದಾರೆ. ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅವರು ಹಿರಿಯ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ತಿದ್ದಾರೆ ಅಂತ ಹೇಳಿ ಕೂಡ ಹೇಳಿದ್ದಾರೆ ಪರಮೇಶ್ವರ್ ಅವರು ಮಾತಾಡ್ತಾ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಪವನ್ ನೆಜ್ಜೂರ್ ಅವರು ಸಂಪರ್ಕದಲ್ಲಿದ್ದಾರೆ, ಅವರಿಗೆ ಮಾಹಿತಿ ನೀಡಿದ್ದಾರೆ. ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಅವರು ಪರ್ಫೆಕ್ಟ್ಲಿ ಆಲ್ ರೈಟ್ ಇದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಆತ್ಮಹತ್ಯೆ ಮಾಡಿಕೊಂಡ ವಿಚಾರದ ಬಗ್ಗೆ ಪ್ರಯತ್ನ ಪಟ್ಟರಂತ ವಿಚಾರ ಏನು ಸುದ್ದಿ ಆಯ್ತಲ್ಲ, ಅದರ ಬಗ್ಗೆ ಹೋಮ್ ಮಿನಿಸ್ಟರ್ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಇಲ್ಲಿ ಆತಂಕದ ವಾತಾವರಣ ಅಥವಾ ಬೇರೆ ಯಾವುದೂ ಕೂಡ ಇಲ್ಲಿ ಅವಕಾಶವೇ ಇಲ್ಲ. ಅವರು ಆಲ್ ರೈಟ್ ಆಗಿದ್ದಾರೆ. ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು, ಸಸ್ಪೆಂಡ್ ಆಯ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು. ಆದ್ರೆ ಅವರೀಗ ಪರ್ಫೆಕ್ಟ್ ಆಲ್ ರೈಟ್ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ ಪರಮೇಶ್ವರ್ ಮಾತನಾಡ್ತಾ. ಹೋಮ್ ಮಿನಿಸ್ಟರ್ ಮಾತಾಡ್ತಾ ಬಳ್ಳಾರಿಯ ಎಸ್ಪಿ ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅನ್ನುವಂತ ಸುದ್ದಿ ಬಗ್ಗೆ ರಿಯಾಕ್ಟ್ ಮಾಡ್ತಾ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪರ್ಫೆಕ್ಟ್ ಆಲ್ ರೈಟ್ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ ಪರಮೇಶ್ವರ್ ಮಾತನಾಡ್ತಾ. ಹೋಮ್ ಮಿನಿಸ್ಟರ್ ಮಾತಾಡ್ತಾ ಬಳ್ಳಾರಿಯ ಎಸ್ಪಿ ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅನ್ನುವಂತ ಸುದ್ದಿ ಬಗ್ಗೆ ರಿಯಾಕ್ಟ್ ಮಾಡ್ತಾ ಪರಮೇಶ್ವರ್ ಅವರು ಹೇಳಿದ್ದಾರೆ.